ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಮಹಾಪುರಾಣ ಪಂಚಮ ಸ್ಕಂದ 19ನೆಯ ಅಧ್ಯಾಯ. ಕಿಂ ಪುರುಷ ವರ್ಷ ಮತ್ತು ಭಾರತ ವರ್ಷಗಳ ವರ್ಣನೆ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಎಲೈ ಮಹಾರಾಜನೇ, ಕಿಂ ಪುರುಷ ವರ್ಷದಲ್ಲಿ ಶ್ರೀ ಲಕ್ಷ್ಮಣನ ಅಣ್ಣನು, ಆದಿಪುರುಷನು, ಸೀತೆಯ ಹೃದಯಾಭಿರಾಮನು ಆದ ಭಗವಾನ್ ಶ್ರೀ ರಾಮಚಂದ್ರನ ಅಡಿದಾವರೆಗಳ ಸಾನ್ನಿಧ್ಯದಲ್ಲಿ ಸದಾ ಆಸಕ್ತನಾಗಿರುವ ಪರಮ ಭಾಗವತೋತ್ತಮ ಆಂಜನೇಯನು ಇತರ ಕಿನ್ನರರಿಂದೊಡಗೂಡಿ ನಿಶ್ಚಲವಾದ ಭಕ್ತಿ ಭಾವದಿಂದ ಶ್ರೀರಾಮದೇವರ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಇತರ ಗಂಧರ್ವರೊಡನೆ ಅಶ್ರೀಶೇನನು ಪ್ರಭುವಾದ ಶ್ರೀರಾಮದೇವರ ಪರಮ ಕಲ್ಯಾಣ ಗುಣಮಯವಾದ ಕಥೆಯನ್ನ ಗಾನ ಮಾಡ್ತಾ ಇದ್ದಾನೆ. ಹನುಮಂತನ ಅದನ್ನು ಕೇಳಿ ಸವಿಯುತ್ತಾ ತಾನು ಈ ಮಂತ್ರವನ್ನು ಜಪಿಸುತ್ತಾ ಶ್ರೀರಾಮದೇವರನ್ನ ಹೀಗೆ ಸ್ತುತಿಸ್ತಾ ಇರ್ತಾನೆ. ಓಂಕಾರ ಸ್ವರೂಪನು, ಉತ್ತಮ ಕೀರ್ತಿಯುಳ್ಳವನು ಆದ ಭಗವಾನ್ ಶ್ರೀರಾಮನಿಗೆ ನಮಸ್ಕಾರವು. ಆರ್ಯರ ಲಕ್ಷಣ, ಶೀಲ ಮತ್ತು ವ್ರತಗಳಿಂದ ಸಂಪನ್ನನಾಗಿರುವ ಪ್ರಭುವಿಗೆ ನಮಸ್ಕಾರವು. ಪರಮ ಸಂಯಮದಿಂದ ಕೂಡಿದ ಚಿತ್ತವುಳ್ಳವನಾಗಿ ಲೋಕಾರಾಧನೆಯಲ್ಲಿ ತತ್ಪರನಾಗಿ ಸಾಧುತ್ವಕ್ಕೆ ಓರೆಗಲ್ಲಾಗಿರುವ ಸ್ವಾಮಿಗೆ ನಮಸ್ಕಾರವು. ಬ್ರಾಹ್ಮಣನಿಗೆ ಹಿತವಾಗಿರುವ ದೇವನಿಗೆ ನಮಸ್ಕಾರವು. ಮಹಾಪುರುಷನು ಮಹಾರಾಜನು ಆದ ಶ್ರೀರಾಮಚಂದ್ರನಿಗೆ ಪುನಃ ಪುನಃ ನಮಸ್ಕಾರಗಳು ಅಂತ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯ ಲಕ್ಷಣ ಶೀಲವ್ರತಾಯ ನಮ ಉಪಶಿಕ್ಷಿತಾತ್ಮನ ಉಪಾಸಿತ ಲೋಕಾಯ ನಮಃ ಸಾಧುವಾದ ಕಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಇತಿ. ಹನುಮಂತನಿಗೆ ಸದಾ ಶ್ರೀರಾಮ ಜಪ ಮಾಡ್ತಾ ಇರ್ತಾನೆ. ಹನುಮಂತನ ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ರಾಮನ ಜಪ ಮಾಡ್ತಾ ಇದ್ರೆ ರಾಮನಿಗೆ ಸಹ ನಾವು ಸ್ತುತಿ ಮಾಡಿದಂಗಾಯ್ತು, ಹನುಮಂತನು ಸಹ ಪ್ರಸನ್ನನಾಗ್ಬಿಡ್ತಾನೆ ಆಂಜನೇಯನಂತ. ಓ ಭಗವಂತ, ಪರಿಶುದ್ಧ ಜ್ಞಾನ ಸ್ವರೂಪನು, ಅದ್ವಿತೀಯನು, ತ್ರಿಗುಣಾತೀತವಾದ ತನ್ನ ತೇಜಸ್ವರೂಪದ ತ್ರಿಗುಣ ಕಾರ್ಯಗಳ ರಚನೆಯನ್ನು ತೊಡೆದು ಹಾಕಿದ ತುರಿಯನು, ಅಂತರಾತ್ಮನು, ಪ್ರಶಾಂತನು, ಶುದ್ಧವಾದ ಬುದ್ಧಿಯಿಂದಲೇ ಗ್ರಹಿಸಲ್ಪಡುವನು, ನಾಮರೂಪರಹಿತನು, ಅಹಂಭಾವರಹಿತನು ಆದ ನಿನ್ನನ್ನು ಶರಣು ಹೊಂದುತ್ತೇನೆ. ಯತ್ತದ್ವಿಶುದ್ಧಾನುಭವ ಮಾತ್ರಮೇಕಂ ಸ್ವತೇಜಸ ಧ್ವಸ್ತ ಗುಣ ವ್ಯವಸ್ಥಂ ಪ್ರತ್ಯಕ್ ಪ್ರಶಾಂತಂ ಸುಧಿಯೋಪಲಂಬನಂ ಹ್ಯ ನಾಮರೂಪಂ ನಿರಹಂ ಪ್ರಪದ್ಯೆ. ಓ ಭಗವಂತ, ಪರಿಶುದ್ಧ ಜ್ಞಾನರೂಪನು, ಅದ್ವಿತೀಯನು, ತ್ರಿಗುಣಾತೀತವಾದ ತನ್ನ ತೇಜಸ್ ಸ್ವರೂಪವಾದ ತ್ರಿಗುಣ ಕಾರ್ಯಗಳ ರಚನೆಯನ್ನು ತೊಡೆದು ಹಾಕಿದ ತುರಿಯನು, ಅಂತರಾತ್ಮನು, ಪ್ರಶಾಂತನು, ಶುದ್ಧವಾದ ಬುದ್ಧಿಯಿಂದಲೇ ಗ್ರಹಿಸಲ್ಪಡುವವನು, ನಾಮರೂಪರಹಿತನು, ಅಹಂಭಾವರಹಿತನಾದ ನಿನ್ನನ್ನು ಶರಣು ಹೊಂದುತ್ತೇನೆ ಅಂತ. ಪ್ರಭೋ, ನಿನ್ನ ಮನುಷ್ಯಾವತಾರವು ಕೇವಲ ರಾಕ್ಷಸ ಸಂಹಾರಕ್ಕಷ್ಟೇ ಅಲ್ಲ, ಇದರ ಮುಖ್ಯ ಉದ್ದೇಶ ಮನುಷ್ಯರಿಗೆ ಶಿಕ್ಷಣ ನೀಡುವುದೇ ಆಗಿದೆ. ಇಲ್ಲದಿದ್ದರೆ ತನ್ನ ಸ್ವರೂಪದಲ್ಲೇ ಸದಾ ರಮಿಸುತ್ತಿರುವ ಆನಂದಮಯನು, ಸರ್ವೇಶ್ವರನೂ ಆದ ನಿನಗೆ ಸೀತಾದೇವಿಯ ಅಗಲಿಕೆಯ ದುಃಖ ಹೇಗಾಗಬಲ್ಲದು? ನೀನು ಧೀರ ಪುರುಷರ ಆತ್ಮನಾಗಿದ್ದು ಪ್ರಿಯತಮ ಭಗವಾನ್ ವಾಸುದೇವನಾಗಿರುವೆ. 3 ಲೋಕಗಳಲ್ಲಿ ಯಾವುದೇ ವಸ್ತುವಿನಲ್ಲಿಯೂ ನಿನಗೆ ಆಸಕ್ತಿಯೂ ಇಲ್ಲ. ಇಂತಹ ನಿನಗೆ ಸ್ತ್ರೀ ಸಂಬಂಧವಾದ ದುಃಖವಾಗಲಿ, ಪ್ರಾಣಪ್ರಿಯನಾದ ತಮ್ಮನಾದ ಲಕ್ಷ್ಮಣನನ್ನು ತೊರೆಯುವ ಪ್ರಸಂಗವಾಗಲಿ ಹೇಗೆ ಒದಗುತ್ತಾ ಇತ್ತು? ನಿನ್ನ ಈ ವ್ಯಾಪಾರಗಳೆಲ್ಲ ಕೇವಲ ಲೋಕ ಶಿಕ್ಷಣಕ್ಕಾಗಿಯೇ ಇವೆ. ಲಕ್ಷ್ಮಣಾಗ್ರಜನೆ, ಉತ್ತಮ ಕುಲದಲ್ಲಿ ಹುಟ್ಟುವುದು, ಸುಂದರತೆ, ವಾಕ್ಚಾತುರ್ಯ, ಬುದ್ಧಿಮತ್ತೆ, ಉತ್ತಮವಾದ ಆಕೃತಿ, ಇವುಗಳಲ್ಲಿ ಯಾವ ಗುಣವು ನಿನ್ನ ಪ್ರಸನ್ನತೆಗೆ ಕಾರಣವಾಗಲಾರದು. ಇದನ್ನು ತೋರಿಸುವುದಕ್ಕಾಗಿ ಇವೆಲ್ಲ ಗುಣಗಳಿಂದ ರಹಿತರಾದ ನಮ್ಮಂತಹ ವನವಾಸಿ ವಾನರರೊಂದಿಗೆ ಸ್ನೇಹವನ್ನು ಬೆಳೆಸಿದ್ದೀಯ ನೀನು. ದೇವತೆಗಳು, ಅಸುರರು, ವಾನರರು, ಮನುಷ್ಯರು ಇವರಲ್ಲಿ ಯಾರೇ ಆಗಲಿ ಎಲ್ಲ ರೀತಿಯಿಂದಲೂ ಶ್ರೀರಾಮ ರೂಪನಾದ ನಿನ್ನನ್ನೇ ಭಜಿಸಬೇಕು. ಏಕೆಂದ್ರೆ ನೀನು ಮನುಷ್ಯ ರೂಪದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಆಗಿರುವೆ. ನಿನ್ನ ಸೇವಕರು ಮಾಡಿದ ಅಲ್ಪ ಸೇವೆಯನ್ನು ಬಹಳ ಹೆಚ್ಚು ಎಂದು ನೀನು ತಿಳಿಯುತ್ತೀಯ. ನೀನು ನಿನ್ನ ದಿವ್ಯಧಾಮಕ್ಕೆ ತೆರಳುವಾಗ ಸಮಸ್ತ ಉತ್ತರ ಕೋಸಲ ನಿವಾಸಿಗಳನ್ನ ನಿನ್ನ ಜೊತೆಗೆ ಒಯ್ದಿರುವಂತಹ ಆಶ್ರಿತ ವತ್ಸಲನಾಗಿದ್ದೀಯ. ಒಮ್ಮೆ ಭಗವಾನ್ ಶ್ರೀರಾಮನು ಏಕಾಂತದಲ್ಲಿ ಓರ್ವ ದೇವದೂತನೊಂದಿಗೆ ಮಾತಾಡ್ತಾ ಇದ್ದಂತೆ. ಆಗ ಲಕ್ಷ್ಮಣನು ಕಾವಲಾಗಿದ್ದ. ಈ ಸಮಯದಲ್ಲಿ ಯಾರಾದ್ರೂ ಒಳಗೆ ಬಂದ್ರೆ
ಅವನು ನನ್ನ ಕೈಯಿಂದ ಕೊಲ್ಲಲ್ಪಡುವನು ಎಂಬ ಭಗವಂತನ ಆಜ್ಞೆ ಇತ್ತು. ಇಷ್ಟರಲ್ಲಿ ದುರ್ವಾಸ ಮುನಿಗಳು ಬರ್ತಾರಂತೆ. ಅವರು ಲಕ್ಷ್ಮಣನನ್ನ ಒಳಗೆ ಹೋಗಿ ತಾನು ಬಂದಿರುವ ಸಮಾಚಾರ ತಿಳಿಸುವಂತ ಒತ್ತಾಯಿಸ್ತಾರೆ. ಲಕ್ಷ್ಮಣ ಹಾಗೆ ಮಾಡಲು ಇದರಿಂದ ತನ್ನ ಪ್ರತಿಜ್ಞೆಗನುಸಾರವಾಗಿ ಭಗವಂತನು ಚಿಂತಿತನಾದನು. ಪ್ರತಿಜ್ಞೆ ಮಾಡ್ಬಿಟ್ಟಿದ್ನಲ್ಲ, ಏನಂದ್ರೆ ಯಾರಾದ್ರೂ ಒಳಗೆ ಬಂದ್ರೆ ಈ ಸಮಯದಲ್ಲಿ ನನ್ನ ಕೈಯಿಂದ ಅವರು ಕೊಲ್ಲಲ್ಪಡ್ತಾರೆ ಅಂತ. ಆಗ ವಸಿಷ್ಠರು ಹೇಳ್ತಾರೆ, ಲಕ್ಷ್ಮಣನನ್ನು ಕೊಲ್ಲದೆ ಅವನನ್ನು ತ್ಯಜಿಸಿ ಬಿಡಬೇಕೆಂದರೆ ತನ್ನ ಪ್ರಿಯಜನರ ತ್ಯಾಗವು ಮರಣದಂಡನೆಗೆ ಸಮಾನವಾಗಿದೆ. ಎಷ್ಟು ಕಷ್ಟ ಅಲ್ವಾ? ಅವ್ರನ್ನ ಸಾಯಿಸ್ಬೇಕು ಅಂತಲೇ ಇಲ್ಲ, ಕೊಲ್ಬೇಕು ಅಂತಲೇ ಇಲ್ಲ, ತ್ಯಜಿಸಿ ಬಿಟ್ರೆ ಅಷ್ಟೇ ಆಯ್ತಲ್ಲ. ಇದರಿಂದ ಭಗವಂತನು ಅವನನ್ನ ತ್ಯಜಿಸಿ ಬಿಟ್ಟನು. ಅದಕ್ಕೆ ಹೇಗಾಯ್ತು ಅಂತ ಹನುಮಂತ ಕೇಳ್ತಾ ಇದ್ದಲ್ಲ. ಅದಕ್ಕೆ ನಿನ್ನ ಈ ವ್ಯಾಪಾರಗಳೆಲ್ಲ ಕೇವಲ ಲೋಕ ಶಿಕ್ಷಣಕ್ಕಾಗಿಯೇ ಇವೆ. ದೇವತೆಗಳು, ಅಸುರರು, ವಾನರರು, ಮನುಷ್ಯರು ಇವರಲ್ಲಿ ಯಾರೇ ಆಗಿರಲಿ ಎಲ್ಲ ರೀತಿಯಿಂದಲೂ ಶ್ರೀರಾಮರೂಪನಾದ ನಿನ್ನನ್ನೇ ಭಜಿಸಬೇಕು. ಏಕೆಂದ್ರೆ ನೀನು ಮನುಷ್ಯ ರೂಪದಲ್ಲಿ ಸಾಕ್ಷಾತ್ ಶ್ರೀಹರಿಯೇ ಆಗಿದ್ದೀಯಾ ಅಂತ ಹೇಳ್ತಾನಲ್ಲ. ಭಾರತ ವರ್ಷದಲ್ಲಿಯೂ ಭಗವಂತನು ಕರುಣೆಯಿಂದ ನರನಾರಾಯಣ ರೂಪವನ್ನು ಧರಿಸಿ ಸಂಯಮಶೀಲರಾದ ಮನುಷ್ಯರ ಮೇಲೆ ಅನುಗ್ರಹವನ್ನು ತೋರುವುದಕ್ಕಾಗಿ ಕಲ್ಪದ ಕೊನೆಯವರೆಗೂ ಅವ್ಯಕ್ತ ರೂಪದಿಂದ ತಪಸ್ಸು ಮಾಡುತ್ತಾ ಇರುವನು. ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ, ಇಂದ್ರಿಯ ಜಯ, ಶಾಂತಿ ಇವುಗಳು ಉತ್ತರೋತ್ತರ ವೃದ್ಧಿ ಹೊಂದಿ ಆತ್ಮ ಸಾಕ್ಷಾತ್ಕಾರವನ್ನು ದೊರಕಿಸುವ ತಪಸ್ಸಿನ ಆದರ್ಶವನ್ನು ತೋರುತ್ತಿದ್ದಾನೆ. ಅಲ್ಲಿ ಭಗವಾನ್ ನಾರದ ಮುನಿಗಳು ಶ್ರೀ ಭಗವಂತನು ಸ್ವತಃ ಉಪದೇಶಿಸಿದ ಸಾಂಖ್ಯ ಮತ್ತು ಯೋಗಶಾಸ್ತ್ರದ ಸಹಿತ ಭಗವನ್ ಮಹಿಮೆಯನ್ನು ಪ್ರಕಟಪಡಿಸುವ ಪಾಂಚರಾತ್ರಾಗಮವನ್ನು ಸಾವರ್ಣಿ ಮನುವಿಗೆ ಉಪದೇಶ ಮಾಡ್ತಾ ಅತ್ಯಂತ ಭಕ್ತಿಯಿಂದ ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುತ್ತಿರುವ ಭಾರತ ವರ್ಷದ ಪ್ರಜೆಗಳೊಂದಿಗೆ ಭಗವಾನ್ ನರನಾರಾಯಣ ಸ್ವಾಮಿಯನ್ನು ಉಪಾಸನೆ ಮಾಡುತ್ತಾ ಈ ಮಂತ್ರವನ್ನು ಜಪಿಸುತ್ತಾ ಭಗವಂತನ ಶ್ಲೋಕಗಳನ್ನ ಹಾಡುತ್ತಾ ಸ್ತುತಿಸುತ್ತಿರುವನು. ಅದು ಓಂಕಾರ ರೂಪನು, ಅಹಂಕಾರ ರಹಿತನು, ನಿರ್ಧನರ ನಿಧಿಯು, ಶಾಂತ ಸ್ವಭಾವನು ಆದ ಋಷಿಶ್ರೇಷ್ಠ ಭಗವಾನ್ ನರನಾರಾಯಣನಿಗೆ ನಮಸ್ಕಾರವು. ಪರಮಹಂಸರಿಗೆ ಪರಮಗುರುವು, ಆತ್ಮಾರಾಮರ ಅಧೀಶ್ವರನು ಆದ ಅವನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು ಅಂತ. ಓಂ ನಮೋ ಭಗವತೆ ಉಪಶಮ ಶೀಲಾಯೋ ಪರತಾನಾತ್ಮ್ಯಾಯ ನಮೋ ಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸ ಪರಮಗುರುವೆ ಆತ್ಮಾರಾಮಾಧಿಪತೆಯೇ ನಮೋ ನಮಃ ಇತಿ. ಆತ್ಮಾರಾಮಾಧಿಪತೆಯೇ ನಮೋ ನಮಃ ಇತಿ. ಮತ್ತೆ ಹೀಗೆ ಹಾಡ್ತಾ ಇರ್ತಾರೆ. ಏನಂದ್ರೆ, ಯಾವಾತನು ವಿಶ್ವದ ಉತ್ಪತ್ತಿ ಮುಂತಾದವುಗಳ ಕರ್ತಾಗಿದ್ದರೂ ಕರ್ತೃತ್ವದ ಅಭಿಮಾನದಿಂದ ಬಂಧಿತನಾಗುವುದಿಲ್ಲವೋ, ಶರೀರದಲ್ಲಿದ್ದರೂ ಅದರ ಧರ್ಮಗಳಾದ ಹಸಿವು, ಬಾಯಾರಿಕೆ ಮುಂತಾದವುಗಳಿಗೆ ವಶನಾಗುವುದಿಲ್ಲವೋ, ದೃಷ್ಟ ಆಗಿದ್ದರೂ ಯಾರ ದೃಷ್ಟಿಯು ದೃಶ್ಯದ ಗುಣದೋಷಗಳಿಂದ ದೂಷಿತವಾಗುವುದಿಲ್ಲವೋ, ಅಂತಹ ಅಸಂಗ ಹಾಗೂ ವಿಶುದ್ಧ ಸಾಕ್ಷಿ ರೂಪನಾದ ಭಗವಾನ್ ನರನಾರಾಯಣನಿಗೆ ನಮಸ್ಕಾರವು ಅಂತ. ಕರ್ತ ಸರ್ಗಾದಿಶು ಯೋ ನ ಭದ್ಯತೆ ನ ಹನ್ಯತೆ ದೇಹಗತೋಪಿ ದೈಹಿಕೈ ದ್ರಷ್ಟುರ್ನ ದೃಗ್ಯಸ್ಯ ಗುಣೈರ್ವಿದೂಷ್ಯತೆ ತಸ್ಮೈ ನಮೋಸತ್ತ ವಿವಿಕ್ತ ಸಾಕ್ಷಿಣೆ. ಎಲ್ಲ ಯೋಗೇಶ್ವರನೇ, ಹಿರಣ್ಯ ಗರ್ಭ ಬ್ರಹ್ಮದೇವರು ಮನುಷ್ಯನ ಅಂತ್ಯಕಾಲದಲ್ಲಿ ದೇಹಾಭಿಮಾನವನ್ನು ಬಿಟ್ಟು ಭಕ್ತಿಯಿಂದ ಪ್ರಾಕೃತ ಗುಣರಹಿತವಾದ ನಿನ್ನ ಸ್ವರೂಪದಲ್ಲಿ ಮನಸ್ಸನ್ನು ತೊಡಗಿಸುವುದೇ ಯೋಗ ಸಾಧನೆಯ ಎಲ್ಲಕ್ಕಿಂತ ದೊಡ್ಡ ಕುಶಲತೆಯಾಗಿದೆ ಅಂತ ಹೇಳಿರುವರು. ಲೌಕಿಕ ಮತ್ತು ಪರಲೌಕಿಕ ಭೋಗಗಳಲ್ಲಿ ಲಂಪಟನಾಗಿರುವ ಮೂಢ ಮನುಷ್ಯನು ಮಕ್ಕಳು, ಮಡದಿ, ಹಣ ಮುಂತಾದವುಗಳನ್ನೇ ಚಿಂತಿಸುತ್ತಾ ಮೃತ್ಯುವಿಗೆ ಹೆದರುವಂತೆಯೇ ವಿದ್ವಾಂಸರು ಕೂಡ ಈ ನಿಂದ್ಯವಾದ ದೇಹವನ್ನು ಬಿಟ್ಟು ಹೋಗ್ಬೇಕಲ್ಲ ಅಂತ ಹೆದರಿದ್ರೆ ಅವನು ಜ್ಞಾನವನ್ನು ಪಡೆಯಲು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥವೇ ಸರಿ. ಆದ್ದರಿಂದ ಓ ಅಧೋಕ್ಷಜನೆ, ನೀನು ನಮಗೆ ನಿನ್ನ ಸ್ವಾಭಾವಿಕವಾದ ಪ್ರೇಮ ರೂಪವಾದ ಭಕ್ತಿಯೋಗನ್ನ ಅನುಗ್ರಹಿಸು. ಹೇ ಪ್ರಭು, ಈ ನಿಂದನೀಯವಾದ ಶರೀರದಲ್ಲಿ ನಿನ್ನ ಮಾಯೆಯಿಂದ ಬೇರು ಬಿಟ್ಟಿರುವೆ. ಭೇದಿಸಲು ಅತಿ ಕಷ್ಟವಾಗಿರುವ ಅಹಂತೆ, ಮಮತೆಯನ್ನು ಈ ಭಕ್ತಿಯೋಗದಿಂದ ನಾವು ಒಡನೆಯೇ ಕತ್ತರಿಸಿ ಹಾಕುವೆವು ಅಂತ. ಈ ರಾಜೇಂದ್ರನೇ, ಈ ಭಾರತ ವರ್ಷದಲ್ಲಿಯೂ ಕೂಡ ಬಹುಸಂಖ್ಯೆಯ ಪರ್ವತಗಳು, ನದಿಗಳು ಇವೆ. ಮಲಯ, ಮಂಗಲಪ್ರಸ್ಥ, ಮೈನಾಕ, ತ್ರಿಕೂಟ, ಋಷಭ, ಕೂಟಕ, ಕೊಲ್ಲಕ, ಸಹ್ಯ, ದೇವಗಿರಿ, ಋಷ್ಯಮೂಕ, ಶ್ರೀಶೈಲ, ವೆಂಕಟ, ಮಹೇಂದ್ರ, ಪಾರಿಧಾರ, ವಿಂಧ್ಯ, ಶುಕ್ತಿಮಾನ್, ವೃಕ್ಷಗಿರಿ, ಪಾರಿಯಾತ್ರ, ದ್ರೋಣ, ಚಿತ್ರಕೂಟ, ಗೋವರ್ಧನ, ರೈವತಕ, ಕಕುಭ, ನೀಲ, ಗೋಕಾಮುಖ, ಇಂದ್ರಕೀಲ ಮತ್ತು ಕಾಮಗಿರಿ ಮುಂತಾದವುಗಳು
ಇನ್ನೂ ನೂರಾರು ಸಾವಿರಾರು ಗಿರಿಗಳು ಹಾಗೂ ಅವುಗಳ ತಪ್ಪಲುಗಳಿಂದ ಹುಟ್ಟುವ ನದಿಗಳು ಲೆಕ್ಕವಿಲ್ಲದಷ್ಟಿದೆ. ಈ ನದಿಗಳ ನಾಮಸ್ಮರಣೆಯೂ ಕೂಡ ಜೀವರನ್ನ ಪವಿತ್ರಗೊಳಿಸುತ್ತದೆ. ಇವುಗಳ ತೀರ್ಥದಲ್ಲಿ ಭಾರತ ವರ್ಷದ ಪ್ರಜೆಗಳು ಸ್ನಾನಾದಿಗಳನ್ನ ಮಾಡ್ತಾರೆ. ಈ ನದಿಗಳಲ್ಲಿ ಚಂದ್ರವಸ, ತಾಮ್ರಪರ್ಣಿ, ಅವಟೋದ, ಕೃತಮಾಲ, ವೈಹಾಯಸಿ, ಕಾವೇರಿ, ವೇಣಿ, ಪಯಸ್ವಿನಿ, ಶರ್ಕರ, ವರ್ತ, ತುಂಗಭದ್ರ, ಕೃಷ್ಣ, ವೇಣ್ಯ, ಭೀಮರತಿ, ಗೋದಾವರಿ, ನಿರ್ವಿಂಧ್ಯ, ಪಯೋಷ್ಣಿ, ತಾಪಿ, ರೇವ, ಸುರಸ, ನರ್ಮದ, ಚರ್ಮಣ್ವತಿ, ಸಿಂಧು, ಅಂಧ, ಶೋಣ ನದಿಗಳು, ಮಹಾನದಿ, ವೇದಸ್ವತಿ, ಋಷಿಕುಲ್ಯ, ತ್ರಿಸಾಮ, ಕೌಶಿಕಿ, ಮಂದಾಕಿನಿ, ಯಮುನಾ, ಸರಸ್ವತಿ, ದೃಷದ್ವತಿ, ಗೋಮತಿ, ಸರಯು, ರೋಧಸ್ವತಿ, ಸಪ್ತವತಿ, ಸುಷೋಮ, ಶತದ್ರು, ಚಂದ್ರಭಾಗ, ಮರುಧ್ವತ, ಧ್ವದ, ವಿತಸ್ತ, ಅಸಿಕ್ನಿ, ವಿಶ್ವ ಎಂಬಿವು ಮಹಾನದಿಗಳೆಂದು ಅನಿಸುವವು. ಈ ಭಾರತ ವರ್ಷದಲ್ಲಿ ಜನ್ಮವನ್ನು ಪಡೆದ ಮನುಷ್ಯರು ತಾವು ಮಾಡಿದ ಸಾತ್ವಿಕ, ರಾಜಸ, ತಾಮಸ ಎಂಬ ಕರ್ಮಗಳಿಗೆ ಅನುಸಾರವಾಗಿ ಕ್ರಮವಾಗಿ ನಾನಾ ರೀತಿಯ ದೇವತಾ, ಮನುಷ್ಯ ಮತ್ತು ನಾರಕಿ ಯೋನಿಗಳು ದೊರೆಯುತ್ತವೆ. ಏಕೆಂದರೆ ಕರ್ಮಾನುಸಾರವಾಗಿ ಎಲ್ಲ ಜೀವರಿಗೆ ಎಲ್ಲಾ ಯೋನಿಗಳು ದೊರೆಯಬಲ್ಲವು. ಇದೇ ವರ್ಷದಲ್ಲಿ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ವಿಧಿವತ್ತಾಗಿ ಅನುಷ್ಠಾನ ಮಾಡುವುದರಿಂದ ಮೋಕ್ಷವೂ ಕೂಡ ಪ್ರಾಪ್ತವಾಗಬಲ್ಲದು. ಪರೀಕ್ಷಿತನೇ, ಸಮಸ್ತ ಭೂತಗಳಿಗೂ ಆತ್ಮನಾಗಿಯೂ ರಾಗಾದಿ ದೋಷಗಳಿಂದ ರಹಿತನು, ಅನಿರ್ವಚನೀಯನು, ನಿರಾಧಾರನಾದ ಪರಮಾತ್ಮ ಭಗವಾನ್ ವಾಸುದೇವನಲ್ಲಿ ಅನನ್ಯ ಅಹೈತುಕಿ ಭಕ್ತಿಭಾವವೇ ಈ ಮೋಕ್ಷಪ್ರದವಾಗಿದೆ. ಈ ಭಕ್ತಿಭಾವವು ಅನೇಕ ರೀತಿಯ ಗತಿಗಳನ್ನು ಪ್ರಕಟಗೊಳಿಸುವ ಅವಿದ್ಯೆ ಎಂಬ ಹೃದಯ ಗ್ರಂಥಿಯು ಕಡಿದು ಹೋಗಿ ಭಗವಂತನ ಪ್ರೇಮಿ ಭಕ್ತರ ಸಮಾಗಮ ದೊರೆತಾಗಲೇ ಉಂಟಾಗುತ್ತದೆ. ದೇವತೆಗಳು ಕೂಡ ಭಾರತ ವರ್ಷದಲ್ಲಿ ಹುಟ್ಟಿದ ಮನುಷ್ಯರ ಮಹಿಮೆಯನ್ನು ಈ ರೀತಿ ಹಾಡ್ತಾರೆ. ಆಹಾ, ಭಾರತ ವರ್ಷದಲ್ಲಿ ಭಗವಂತನ ಸೇವೆಗೆ ಯೋಗ್ಯವಾದ ಮನುಷ್ಯ ಜನ್ಮವನ್ನು ಪಡೆದವರು ಯಾವ ಪುಣ್ಯ ಮಾಡಿದ್ರೋ, ಅಥವಾ ಇವರ ಮೇಲೆ ಸ್ವಯಂ ಶ್ರೀಹರಿಯೇ ಪ್ರಸನ್ನನಾಗಿರುವನೇ. ಇಂತಹ ಪರಮ ಸೌಭಾಗ್ಯಕ್ಕಾಗಿ ನಾವು ನಿರಂತರವಾಗಿ ಆಸೆ ಪಡ್ತಾ ಇರ್ತೇವೆ. ಭಾರಿ ಕಷ್ಟಮಯ ಯಜ್ಞಗಳನ್ನ, ತಪಸ್ಸನ್ನ, ವ್ರತಗಳನ್ನ ಮಾಡಿ ಪಡೆದ ಈ ತುಚ್ಛವಾದ ಸ್ವರ್ಗದ ಅಧಿಕಾರದಿಂದಲಾದರೂ ಏನು ಲಾಭ ಇದೆ ನಮಗೆ ಅಂತ. ಇಲ್ಲಿ ಇಂದ್ರಿಯಗಳ ಭೋಗಗಳ ಹೆಚ್ಚಳದಿಂದ ಸ್ಮರಣ ಶಕ್ತಿಯು ಕುಸಿಯಲ್ಪಟ್ಟು ಶ್ರೀಮನ್ನಾರಾಯಣನ ಚರಣಕಮಲಗಳ ಸ್ಮೃತಿ ಉಂಟಾಗುವುದೇ ಇಲ್ಲ. ಇಲ್ಲಿಯ ಸ್ವರ್ಗದ ನಿವಾಸಿಗಳ ಆಯಸ್ಸು ಒಂದು ಕಲ್ಪದವರೆಗೆ ಇದ್ದರೂ ಇಲ್ಲಿಂದ ಪುನಃ ಸಂಸಾರ ಚಕ್ರಕ್ಕೆ ಮರಳಬೇಕಾಗುತ್ತದೆ. ಬ್ರಹ್ಮಲೋಕಕ್ಕಿಂತಲೂ ಭಾರತ ಭೂಮಿಯಲ್ಲಿ ಅಲ್ಪಾಯುವಾಗಿ ಹುಟ್ಟುವುದು ಶ್ರೇಷ್ಠವಾಗಿದೆ. ಏಕೆಂದರೆ ಇಲ್ಲಿ ಧೀರ ಪುರುಷರು ಒಂದು ಕ್ಷಣದಲ್ಲಿ ತನ್ನ ಈ ಮರ್ತ್ಯ ಶರೀರದಿಂದ ಮಾಡಿರುವ ಸಮಸ್ತ ಕರ್ಮಗಳನ್ನು ಶ್ರೀ ಭಗವಂತನಿಗೆ ಅರ್ಪಿಸಿ ಅವನ ಅಭಯ ಪದವನ್ನು ಪಡೆದುಕೊಳ್ಳಬಲ್ಲರು. ಎಲ್ಲಿ ಶ್ರೀಹರಿಯ ಕಥಾಮೃತದ ನದಿಗಳು ಹರಿಯುವುದಿಲ್ಲವೋ ಆ ನದಿಗಳ ಉಗಮ ಸ್ಥಾನವಾದ ಭಗವದ್ಭಕ್ತರಾದ ಸಾಧುಗಳು ವಾಸಿಸುವುದಿಲ್ಲವೋ, ಎಲ್ಲಿ ನೃತ್ಯ ಗೀತಾದಿಗಳೊಂದಿಗೆ ಭಗವಾನ್ ಯಜ್ಞ ಪುರುಷನ ಆ ಪೂಜೆ ಅರ್ಚನೆಗಳು ನಡೆಯುವುದಿಲ್ಲವೋ ಅದು ಬ್ರಹ್ಮಲೋಕವೇ ಆಗಿದ್ದರೂ ಅದನ್ನ ಸೇವಿಸಬಾರದಂತೆ. ಭಾರತ ವರ್ಷದಲ್ಲಿ ವಿವೇಕ ಬುದ್ಧಿ, ಅದಕ್ಕೆ ಅನುಗುಣವಾದ ಕರ್ಮಗಳು ಮತ್ತು ಆ ಕರ್ಮಗಳನ್ನು ಆಚರಿಸುವುದಕ್ಕೆ ಉಪಯೋಗ ಪಡುವ ದ್ರವ್ಯವೇ ಮುಂತಾದ ಸಾಮಗ್ರಿಗಳಿಂದ ಸಂಪನ್ನವಾದ ಮನುಷ್ಯ ಜನ್ಮವನ್ನು ಪಡೆದಿದ್ದರು ಯಾರು ಹುಟ್ಟು ಸಾವುಗಳ ಸುಳಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡುವುದಿಲ್ಲವೋ ಅವರು ಬೇಡನು ಒಡ್ಡಿದ ಬೋನು ಬಲೆಗಳಿಂದ ತಪ್ಪಿಸಿಕೊಂಡರು ಆಮಿಷಗಳ ಆಸೆಯಿಂದ ಮತ್ತೆ ಅಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅರಣ್ಯವಾಸಿಗಳಾದ ಪಶು ಪಕ್ಷಿಗಳಿಗೆ ಸಮಾನನಾಗಿರ್ತಾನೆ. ಆಹಾ, ಎಂತಹ ಭಾಗ್ಯಶಾಲಿಗಳು ಈ ಭಾರತ ದೇಶದ ನಿವಾಸಿಗಳು. ಇವರು ಯಜ್ಞಗಳಲ್ಲಿ ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಭಾಗಗಳನ್ನು ಇರಿಸಿ ವಿಧಿ ಮಂತ್ರ ಮತ್ತು ದ್ರವ್ಯಾದಿಗಳನ್ನು ಶ್ರದ್ಧೆಯಿಂದ ಹವಿಸ್ಸನ್ನು ಸಮರ್ಪಿಸಿದಾಗ ಇಂದ್ರಾದಿ ನಾನಾ ನಾಮಗಳಿಂದ ಕರೆಯಲ್ಪಡುವ ಸಮಸ್ತ ಕಾಮನೆಗಳನ್ನು ಪೂರ್ಣಗೊಳಿಸುವ ಪೂರ್ಣ ಕಾಮನಾದ ಶ್ರೀಹರಿಯು ಅವೆಲ್ಲವನ್ನು ತಾನೇ ಪ್ರಸನ್ನತೆಯಿಂದ ಸ್ವೀಕಾರ ಮಾಡ್ತಾನೆ. ಈ ಭಕ್ತರು ಯಾವುದಾದರೂ ಕಾಮನೆಯಿಂದ ಭಗವಂತನಲ್ಲಿ ಬೇಡಿದರೂ ಅವನು ಅವರಿಗೆ ಬೇಡಿದ ಪದಾರ್ಥಗಳನ್ನು ಕರುಣಿಸುತ್ತಾನೆ ಎಂಬುದು ಸರಿಯೇ. ಆದರೆ ಇದು ಭಗವಂತನ ನಿಜವಾದ ವರದಾನವಾಗಲಾರದು. ಏಕೆಂದರೆ ಆ ಪದಾರ್ಥಗಳನ್ನು ಪಡೆದ ಬಳಿಕವೂ ಮನುಷ್ಯನ ಮನಸ್ಸಿನಲ್ಲಿ ಪುನಃ ಕಾಮನೆಗಳೇಳ್ತವೆ. ಇದರ ಬದಲಿಗೆ ಭಗವಂತನನ್ನು ನಿಷ್ಕಾಮರಾಗಿ ಭಜಿಸುವವರಿಗೆ ಅವನು ತನ್ನ ಸಾಕ್ಷಾತ್ ಚರಣ ಕಮಲಗಳನ್ನೇ ಕರುಣಿಸುವನು. ಅವು ಬೇರೆ ಎಲ್ಲ ಇಚ್ಛೆಗಳನ್ನು ಇಲ್ಲವಾಗಿಸುವಂತಹವುಗಳಾಗಿವೆ. ಆದ್ದರಿಂದ ಇಷ್ಟರವರೆಗೆ ಸ್ವರ್ಗ ಸುಖಗಳನ್ನು ಭೋಗಿಸಿದ ಬಳಿಕ ನಾವು ಹಿಂದೆ ಮಾಡಿದ ಯಜ್ಞ ಪ್ರವಚನ ಶುಭ ಕರ್ಮಗಳಿಂದ ಏನಾದರೂ ಪುಣ್ಯ ಉಳಿದರೆ ಅದರ ಪ್ರಭಾವದಿಂದ ನಮಗೆ ಈ ಭಾರತ ವರ್ಷದಲ್ಲಿ ಭಗವಂತನ ಸ್ಮೃತಿಯಿಂದ ಕೂಡಿದ
ಮನುಷ್ಯ ಜನ್ಮ ಸಿಕ್ಕಲಿ, ಏಕೆಂದರೆ ಶ್ರೀಹರಿಯು ತನ್ನನ್ನು ಭಜಿಸುವವನ ಎಲ್ಲ ರೀತಿಯ ಶ್ರೇಯಸ್ಸನ್ನು ಮಾಡುತ್ತಾನೆ. ಸೊ ಶ್ರೀಹರಿಯನ್ನ ಸದಾ ಭಜಿಸಬೇಕು. ಭಗವಂತ ಎಲ್ಲರಿಗೂ ಶ್ರೇಯಸ್ ಮಾಡ್ತಾನೆ. ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ, ಎಲೈ ಪರೀಕ್ಷಿತ್ ರಾಜನೇ, ಹಿಂದೆ ಸಗರನ ಪುತ್ರರು ತಮ್ಮ ಯಜ್ಞಾಶ್ವವನ್ನ ಹುಡುಕುತ್ತಿರುವಾಗ ಈ ಪೃಥ್ವಿಯನ್ನು 4 ಕಡೆಗಳಿಂದ ಅಗೆದಿದ್ದರು. ಅದರಿಂದ ಜಂಬೂ ದ್ವೀಪದ ಅಂತರ್ಗತ 8 ಉಪದ್ವೀಪಗಳು ಉಂಟಾದವು ಎಂದು ಕೆಲವರು ಹೇಳ್ತಾರೆ. ಅವು ಸ್ವರ್ಣಪ್ರಸ್ಥ, ಚಂದ್ರಶುಕ್ಲ, ಆವರ್ತನ, ಲಮಣಕ, ಮಂದರ ಹರಿಣ, ಪಾಂಚಜನ್ಯ, ಸಿಂಹಳ ಮತ್ತು ಲಂಕ ಎಂಬುದಾಗಿದೆ. ಭರತ ಶ್ರೇಷ್ಠನೇ, ಹೀಗೆ ನಾನು ಗುರುಮುಖದಿಂದ ಕೇಳಿದಂತೆಯೇ ನಿನಗೆ ಜಂಬೂ ದ್ವೀಪದ ವರ್ಷಗಳ ವಿಭಾಗವನ್ನು ಹೇಳಿರುವಂತ ಶುಕ ಮಹಾಮುನಿಗಳು ಯಾರು ಹೇಳ್ತಾರೆ? ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ ಎಂಬಲ್ಲಿಗೆ 19ನೇ ಅಧ್ಯಾಯವು ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮ ಸ್ಕಂದೆ ಜಂಬೂದ್ವೀಪ ವರ್ಣನಂ ನಾಮ ಏಕೋನವಿಂಶೋಧ್ಯಾಯಃ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. ओम सदा. ಈಗ 20ನೇ ಅಧ್ಯಾಯ ಆಯಿತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಲ್ಲಿ ಇತರ 6 ದ್ವೀಪಗಳ ಮತ್ತು ಲೋಕಾಲೋಕ ಪರ್ವತದ ವರ್ಣನೆ ಶುಕ ಮಹಾಮುನಿಗಳು ಮುಂದುವರಿಸ್ತಾರೆ. ಹೇಳ್ತಾರೆ, ಎಲೈ ರಾಜೇಂದ್ರನೇ, ಅಂದ್ರೆ ಪರೀಕ್ಷಿತ್ ರಾಜನೇ, ಇನ್ನು ಪ್ರಮಾಣ, ಲಕ್ಷಣ ಮತ್ತು ಸ್ಥಿತಿಗನುಸಾರ ಪ್ಲಕ್ಷವೇ ಮುಂತಾದ ದ್ವೀಪಗಳ ವರ್ಷ ವಿಭಾಗಗಳನ್ನು ವರ್ಣಿಸಲಾಗುವುದು. ಮೇರು ಪರ್ವತವು ಜಂಬೂ ದ್ವೀಪದಿಂದ ಸುತ್ತುವರಿದಂತೆಯೇ ಜಂಬೂ ದ್ವೀಪವು ತನ್ನಷ್ಟೇ ಅಳತೆ ವಿಸ್ತಾರಗಳುಳ್ಳ ಲವಣ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಅಲ್ವಾ? ಪೆನಿನ್ಸುಲಾನಂದ್ ಸುತ್ತುವರಿಯಲ್ಪಟ್ಟಿದೆ. ಕಂದಕವು ಹೊರಗಿನ ಉಪವನಗಳಿಂದ ಬಳಸಿಕೊಂಡಿರುವಂತೆಯೇ ಲವಣ ಸಮುದ್ರವೂ ಕೂಡ ತನ್ನಿಂದ 2ರಷ್ಟು ವಿಸ್ತಾರವುಳ್ಳ ಪ್ಲಕ್ಷ ದ್ವೀಪದಿಂದ ಸುತ್ತುವರಿಯಲ್ಪಟ್ಟಿದೆ. ಜಂಬೂ ದ್ವೀಪದಲ್ಲಿ ಎಷ್ಟು ದೊಡ್ಡ ನೇರಳೆ ಮರವಿರುವುದೋ ಇಲ್ಲಿ ಅಷ್ಟೇ ವಿಸ್ತಾರವುಳ್ಳ ಸುವರ್ಣಮಯ ಪ್ಲಕ್ಷ ವೃಕ್ಷವಿದೆ. ಅದು ಏನೋ ಬಸವಿ ಮರ ಅಂತೆ. ಆದ್ದರಿಂದಲೇ ಇದರ ಹೆಸರು ಪ್ಲಕ್ಷ ದ್ವೀಪ ಅಂತ ಆಯ್ತು. ಇಲ್ಲಿ 7 ನಾಲಿಗೆಗಳುಳ್ಳ ಅಗ್ನಿದೇವನು ವಿರಾಜಿಸುತ್ತಿರುವನು. ಈ ದ್ವೀಪದ ಅಧಿಪತಿಯು ಪ್ರಿಯವ್ರತ ಪುತ್ರ ಇಧ್ವಜಿಹ್ವ ಮಹಾರಾಜನಿದ್ದನು. ಅವನು ಇದನ್ನು 7 ವರ್ಷಗಳಾಗಿ ವಿಂಗಡಿಸಿ ಅದನ್ನು ಆಯಾ ವರ್ಷದ ಹೆಸರಿನಲ್ಲೇ ಹೊಂದಿದ ತನ್ನ ಪುತ್ರರಿಗೆ ಒಪ್ಪಿಸಿ ತಾನು ಆಧ್ಯಾತ್ಮ ಯೋಗವನ್ನು ಆಶ್ರಯಿಸಿ ಮುಕ್ತನಾದನು. ಶಿವ, ಯವಸ, ಸುಭದ್ರ, ಶಾಂತ, ಕ್ಷೇಮ, ಅಮೃತ ಮತ್ತು ಅಭಯ ಎಂಬಿವೆ 7 ವರ್ಷಗಳು. ಇವುಗಳಲ್ಲಿಯೂ 7 ಪರ್ವತಗಳು ಹಾಗೂ 7 ನದಿಗಳು ಪ್ರಸಿದ್ಧವಾಗಿವೆ. ಮಣಿಕೂಟ, ವಜ್ರಕೂಟ, ಇಂದ್ರಸೇನ, ಜ್ಯೋತಿಷ್ಮಾನ್, ಸುಪರ್ಣ, ಹಿರಣ್ಯಷ್ಟೀವ ಮತ್ತು ಮೇಘಮಾಲ ಎಂಬ 7 ಮರೆಯಾಗಿರುವ ಪರ್ವತಗಳು. ಅರುಣ, ನೃಣ್ಣ, ಅಂಗೀರಸಿ, ಸಾವಿತ್ರಿ, ಸುಪ್ರಭಾತ, ಋತಂಬರ ಹಾಗೂ ಸತ್ಯಂಬರ ಎಂಬ 7 ಮಹಾನದಿಗಳು. ಅಲ್ಲಿ ಹಂಸ, ಪತಂಗ, ಊರ್ಧ್ವಾಯನ, ಸತ್ಯಾಂಕ ಎಂಬ 4 ವರ್ಣಗಳಿಗೆ ಸೇರಿದ ಜನರಿದ್ದಾರಂತೆ. ಇವರು ಮೇಲೆ ಹೇಳಿದ ನದಿಗಳಲ್ಲಿ ಸ್ನಾನ ಮಾಡಿ ಇವರ ರಜೋಗುಣ ತಮೋಗುಣ ಕಳೆದುಕೊಂಡವರಾಗಿ 1000 ವರ್ಷಗಳ ಆಯುಷ್ಯುಳ್ಳವರಾಗಿದ್ದಾರೆ. 1000 ವರ್ಷ ಆಯುಸ್ಸವರಿಗೆ. ಇವರ ಶರೀರಗಳಲ್ಲಿ ದೇವತೆಗಳಂತೆ ಬಳಲಿಕೆ, ಬೆವರು ಮುಂತಾದವುಗಳು ಇರೋದಿಲ್ಲ. ಸಂತಾನೋತ್ಪತ್ತಿಯು ಅವರಂತೆಯೇ ಇರುತ್ತದೆ. ಇವರು ತ್ರಯೀ ವಿದ್ಯೆ ಮೂಲಕ 3 ವೇದಗಳಲ್ಲಿ ವರ್ಣಿಸಿರುವ ಸ್ವರ್ಗದ ದ್ವಾರದಂತಿರುವ ಆತ್ಮಸ್ವರೂಪವಾದ ಭಗವಾನ್ ಸೂರ್ಯನನ್ನ ಉಪಾಸನೆ ಮಾಡ್ತಾರೆ. ಸತ್ಯಕ್ಕೂ ಅಂದ್ರೆ ಆಚರಣೆಯಲ್ಲಿರುವ ಧರ್ಮ, ಋತಕ್ಕೂ ಅಂದ್ರೆ ನಿಯಮ ರೂಪದಲ್ಲಿರುವ ಧರ್ಮ, ವೇದಕ್ಕೂ ಅಮೃತಕ್ಕೂ ಮೃತ್ಯುವಿಗೂ ಆತ್ಮಸ್ವರೂಪನಾದ ಪುರಾಣ ಪುರುಷನಾದ ವಿಷ್ಣು ಸ್ವರೂಪಿಯಾದ ಸೂರ್ಯ ಭಗವಂತನನ್ನು ನಾವು ಶರಣು ಹೊಂದುತ್ತೇವೆ ಎಂದು ಆ ಸೂರ್ಯ ದೇವನನ್ನ ಸ್ತೋತ್ರ ಮಾಡ್ತಾರೆ. ಸೂರ್ಯ ದೇವನನ್ನ ಸ್ತೋತ್ರ ಮಾಡಬೇಕು ಪ್ರತಿದಿನ. ರಾಮನು ಸಹ ಯುದ್ಧದ ಮುಂಚೆ ಆದಿತ್ಯ ಹೃದಯವನ್ನ ಪಠಿಸಿದ್ದ. ಲಕ್ಷ ಮುಂತಾದ 5 ದ್ವೀಪಗಳಲ್ಲಿ ಎಲ್ಲ ಮನುಷ್ಯರಿಗೆ ಹುಟ್ಟಿನಿಂದಲೇ ಆಯಸ್ಸು, ಮನೋಬಲ, ಇಂದ್ರಿಯ ಬಲ, ಶಾರೀರಿಕ ಬಲ, ಬುದ್ಧಿ, ಪರಾಕ್ರಮ ಇವುಗಳು ಸಮನಾಗಿ ಸಿದ್ಧವಾಗಿಯೇ ಇರುತ್ತವೆ. ಲಕ್ಷದ್ವೀಪವು
ತನ್ನಷ್ಟೇ ವಿಸ್ತಾರವುಳ್ಳ ಕಬ್ಬಿನ ರಸದ ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದೆ. ಇದರ ಮುಂದೆ ಅದಕ್ಕೆ 2ರಷ್ಟು ವಿಸ್ತಾರವಾದ ಶಾಲ್ಮಲಿ ದ್ವೀಪವಿದೆ. ಇದು ತನ್ನಷ್ಟೇ ವಿಸ್ತಾರವುಳ್ಳ ಮಧ್ಯದ ಸಮುದ್ರದಿಂದ ಬಳಸಲ್ಪಟ್ಟಿದೆ. ಲಕ್ಷದ್ವೀಪದ ಬಸರಿ ಮರದಂತೆ ಇಲ್ಲಿ ಶಾಲ್ಮಲಿ ಅಂದ್ರೆ ಬೂರುಗದ ವೃಕ್ಷವಿದೆ. ಈ ವೃಕ್ಷವೇ ತನ್ನ ವೇದಮಯ ರೆಕ್ಕೆಗಳಿಂದ ಭಗವಂತನನ್ನ ಸ್ತುತಿಸುವ ಪಕ್ಷಿರಾಜ. ಯಾರು? ಗರುಡ. ಕುಂಕುಮಾಂಕಿತ ವರ್ಣಾನಾಂ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯತೆ ನಮಃ ಅಂತ ಗರುಡನ್ ನೋಡಿದ ತಕ್ಷಣ ಕೈ ಮುಗಿತೀವಿ. ಪಕ್ಷಿರಾಜ ಗರುಡ ಅವನ ನಿವಾಸ ಸ್ಥಾನ ಆಗಿದೆ ಅಂತೆ. ಇದೇ ಈ ದ್ವೀಪದ ಹೆಸರಿಗೆ ಕಾರಣ ಅಂತ ಹೇಳ್ತಾರೆ. ಈ ದ್ವೀಪಕ್ಕೆ ಅಧಿಪತಿಯಾಗಿ ಪ್ರಿಯವ್ರತ ಪುತ್ರ ಯಜ್ಞಬಾಹು ಮಹಾರಾಜನಿದ್ದನು. ಅವನು ಇದನ್ನು ಸುಲೋಚನ, ಸೌಮನಸ್ಯ, ರಮಣಕ, ದೇವವರ್ಷ, ಪಾರಿಭದ್ರ, ಅಪ್ಯಾಯನ ಮತ್ತು ಅವಿಜ್ಞಾತ ಎಂಬ 7 ಭಾಗಗಳನ್ನಾಗಿ ಮಾಡ್ತಾನಂತೆ. ಇವುಗಳನ್ನು ಅದೇ ಹೆಸರುಳ್ಳ ತನ್ನ ಪುತ್ರರಿಗೆ ಒಪ್ಪಿಸಿಕೊಟ್ಟಿದ್ದನು. ಇದರಲ್ಲಿಯೂ 7 ವರ್ಷದ ಪರ್ವತಗಳು 7 ನದಿಗಳು ಪ್ರಸಿದ್ಧವಾಗಿವೆ. ಸ್ವರಸ, ಶತಶೃಂಗ, ವಾಮದೇವ, ಕುಂದ, ಮುಕುಂದ, ಪುಷ್ಪವರ್ಷ ಹಾಗೂ ಸಹಶ್ರುತಿ ಇವು 7 ಪರ್ವತಗಳು ಹಾಗೂ ಅನ್ಮತಿ, ಸಿನಿವಾಲಿ, ಸರಸ್ವತಿ, ಕುಹು, ರಜನಿ, ನಂದ ಮತ್ತು ರಾಕ ಎಂಬ 7 ನದಿಗಳು. ಈ ವರ್ಷದಲ್ಲಿ ಶ್ರುತಧರ, ವೀರ್ಯಧರ, ವಸುಂಧರ, ಇಶಂಧರ ಎಂಬ 4 ವರ್ಣದ ಜನರು ವಾಸಿಸುತ್ತಾ ವೇದಮಯ ಆತ್ಮಸ್ವರೂಪನಾದ ಭಗವಾನ್ ಚಂದ್ರನನ್ನ ವೇದ ಮಂತ್ರಗಳಿಂದ ಉಪಾಸನೆ ಮಾಡ್ತಾರಂತೆ. ಚಂದ್ರನನ್ನ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷಗಳಲ್ಲಿ ತನ್ನ ಕಿರಣಗಳಿಂದ ವಿಭಾಗಗೈದು ದೇವತೆಗಳಿಗೆ, ಪಿತೃಗಳಿಗೆ ಹಾಗೂ ಸಮಸ್ತ ಪ್ರಾಣಿಗಳಿಗೆ ಅನ್ನವನ್ನು ಕೊಡುವಂತಹ ಆ ಚಂದ್ರದೇವನು ನಮಗೆ ರಾಜ ಅಂದ್ರೆ ರಂಜನೆ ಮಾಡುವವನಾಗಲಿ ಎಂದು ಸ್ತುತಿಸುತ್ತಾರಂತೆ. ಇದೇ ರೀತಿಯಲ್ಲಿ ಮಧ್ಯ ಸಮುದ್ರದ ಮುಂದೆ ಅದಕ್ಕೆ 2ರಷ್ಟು ವಿಸ್ತಾರವುಳ್ಳ ಕುಶದ್ವೀಪ ಇದೆ. ಹಿಂದೆ ಹೇಳಿದ ದ್ವೀಪಗಳಂತೆ ಇದು ಕೂಡ ತನ್ನಷ್ಟೇ ವಿಸ್ತಾರವಾದ ತುಪ್ಪದ ಸಮುದ್ರದಿಂದ ಬಳಸಲ್ಪಟ್ಟಿದೆ. ಇದರಲ್ಲಿ ಭಗವಂತನು ರಚಿಸಿದ ಒಂದು ದರ್ಬೆಯ ತೆಂಡೆ ಇರುವುದರಿಂದಲೇ ಇದಕ್ಕೆ ಕುಶದ್ವೀಪ, ಕುಶಾಗ್ರ ಅಂತ ಹೇಳ್ತೀವಲ್ಲ ದರ್ಬೆ, ಕುಶದ್ವೀಪ ಎಂಬ ಹೆಸರಾಯಿತು. ಇದು ಮತ್ತೊಂದು ಅಗ್ನಿದೇವನಂತೆ ತನ್ನ ಕೋಮಲ ಹುಲ್ಲುಗಳ ಕಾಂತಿಯಿಂದ ಎಲ್ಲ ದಿಕ್ಕುಗಳನ್ನ ಬೆಳಗಿಸುತ್ತದೆ. ರಾಜೇಂದ್ರನೇ ಪ್ರಿಯವ್ರತನ ಪುತ್ರ ಹಿರಣ್ಯರೇತ ಮಹಾರಾಜನು ಈ ದ್ವೀಪಕ್ಕೆ ಅಧಿಪತಿಯು. ಇವನು ಇದನ್ನು 7 ಭಾಗಗಳನ್ನಾಗಿ ವಿಂಗಡಿಸಿ ಅವುಗಳನ್ನು ತನ್ನ 7 ಪುತ್ರರಾದ ವಸು, ವಸುದಾನ, ದೃಢ ರುಚಿ, ನಾಭಿಗುಪ್ತ, ಸ್ತುತ್ಯವ್ರತ, ವಿವಿಕ್ತ ಮತ್ತು ವಾಮದೇವ ಇವರಿಗೆ ಹಂಚಿಕೊಟ್ಟು ತಾನು ತಪಸ್ಸನ್ನಾಚರಿಸಲು ಹೊರಟು ಹೋದನು. ಅವುಗಳ ಗಡಿಗಳನ್ನು ನಿರ್ಧರಿಸುವ 7 ಪರ್ವತಗಳು ಮತ್ತು 7 ನದಿಗಳು ಇವೆ. ಚಕ್ರ, ಚತುಶೃಂಗ, ಕಪಿಲ, ಚಿತ್ರಕೂಟ, ದೇವಾನೀಕ, ಊರ್ಧ್ವ ರೋಮ ಮತ್ತು ದ್ರವಿಣ ಇವು 7 ಪರ್ವತಗಳು. ರಸಕುಲ್ಯ, ಮಧುಕುಲ್ಯ, ಮಿತ್ರವೃಂದ, ಶ್ರುತವಿಂದ, ದೇವಗರ್ಭ, ಘೃತಚ್ಯುತ ಮತ್ತು ಮಂತ್ರಮಾಲಾ ಎಂಬ 7 ನದಿಗಳು ಪ್ರಸಿದ್ಧವಾಗಿವೆ. ಈ ನದಿಗಳಲ್ಲಿ ಮಿಂದು ಕುಶದ್ವೀಪ ನಿವಾಸಿಗಳಾದ ಕುಶಲ, ಕೋವಿದ, ಅಭಿಯುಕ್ತ ಮತ್ತು ಕುಲಕರೆಂಬ 4 ವರ್ಣದ ಪುರುಷರು ಅಗ್ನಿಸ್ವರೂಪನಾದ ಭಗವಾನ್ ಶ್ರೀಹರಿಯನ್ನು ಯಜ್ಞಾದಿ ಕರ್ಮ ಕೌಶಲ್ಯದಿಂದ ಉಪಾಸನೆ ಮಾಡಿ ಹೀಗೆ ಸ್ತುತಿಸ್ತಾರಂತೆ. ಎಲೈ ಅಗ್ನಿದೇವನೇ, ನೀನು ಪರಬ್ರಹ್ಮನಿಗೆ ಸಾಕ್ಷಾತ್ತಾಗಿ ಹವಿಸ್ಸನ್ನು ಮುಟ್ಟಿಸುವವನಾಗಿರುವೆ. ಆದ್ದರಿಂದ ಶ್ರೀ ಭಗವಂತನಿಗೆ ಅಂಗಭೂತರಾದ ದೇವತೆಗಳ ಕುರಿತು ನಾವು ಮಾಡುವ ಯಜ್ಞಗಳ ಮೂಲಕ ಶ್ರೀಹರಿಗೆ ಯಜ್ಞ ಪೂಜೆಯು ಸಂತೃಪ್ತಿ ಉಂಟಾಗುವಂತೆ ಮಾಡು ಅಂತ ಕೇಳ್ಕೊ. ಪರಸ್ಯ ಬ್ರಹ್ಮಣ ಸಾಕ್ಷಾತ್ ಜಾತ ವೇದೋಸಿ ಹವ್ಯವಾಟ್ ದೇವಾನಾಂ ಪುರುಷಾಂಗಾನಾಂ ಯಜ್ಞೇನ ಪುರುಷಂ ಯಜೇತಿ ಅಂತ. ಎಲೆ ರಾಜನೇ, ಮತ್ತೆ ಘೃತ ಸಮುದ್ರದ ಮುಂದೆ ಅದಕ್ಕೆ 2ರಷ್ಟು ವಿಸ್ತಾರವುಳ್ಳ ಕ್ರೌಂಚ ದ್ವೀಪವಿದೆ. ಕುಶದ್ವೀಪವು ತುಪ್ಪದ ಸಮುದ್ರದಿಂದ ಸುತ್ತುವರೆದಂತೆ ತನ್ನಷ್ಟೇ ವಿಸ್ತಾರವಾದ ಹಾಲಿನ ಸಮುದ್ರದಿಂದ ಈ ಕ್ರೌಂಚ ದ್ವೀಪವು ಸುತ್ತುವರಿಯಲ್ಪಟ್ಟಿದೆ. ಇಲ್ಲಿ ಕ್ರೌಂಚ ಎಂಬ ದೊಡ್ಡ ಪರ್ವತ ಇದೆ ಅಂತೆ, ಆದ್ದರಿಂದ ಇದರ ಹೆಸರು ಕ್ರೌಂಚ ದ್ವೀಪವಾಗಿದೆ. ಈ ಪರ್ವತವು ಹಿಂದೆ ಕಾರ್ತಿಕೇಯ ಸ್ವಾಮಿಯ ಶಕ್ತಿಯಾಯುಧದಿಂದ ಭೇದಿಸಲ್ಪಟ್ಟು ಗಾಯಗೊಳಿಸಿದ್ದರು. ಕ್ಷೀರ ಸಮುದ್ರದಿಂದ ನೆನೆಸಲ್ಪಟ್ಟು ವರುಣದೇವರಿಂದ ರಕ್ಷಣೆಗೊಂಡು ನಿರ್ಭಯವಾಯಿತು. ಪ್ರಿಯವ್ರತನ ಪುತ್ರ ಮಹಾರಾಜ ಯಾರೋನು ಘೃತಪೃಷ್ಟನು ಇಲ್ಲಿಯ ಅಧಿಪತಿಯು. ಅವನು ಮಹಾಜ್ಞಾನಿಯಾಗಿದ್ದನು. ಅವನು ಇದನ್ನು 7 ವರ್ಷಗಳನ್ನಾಗಿ ವಿಂಗಡಿಸಿ, ಎಲ್ಲರೂ 7 ವರ್ಷಗಳ ವಿಂಗಡಿಸ್ತಾ ಇದ್ರೆ ಯಾಕೋ ಅವುಗಳಲ್ಲಿ ಅದೇ ಹೆಸರಿನ ತನ್ನ 7 ಪುತ್ರರನ್ನು ಉತ್ತರಾಧಿಕಾರಿಗಳನ್ನಾಗಿ ನೇಮಿಸಿ 7 ಮಕ್ಕಳು. ಅದಕ್ಕೆ ತಾನು ಸಮಸ್ತ ಜೀವಿಗಳಿಗೆ ಅಂತರಾತ್ಮನಾಗಿ ಪರಮ ಮಂಗಳಮಯ ಕೀರ್ತಿಯುಳ್ಳ ಭಗವಾನ್ ಶ್ರೀಹರಿಯ ಅಡಿದಾವರಗಳನ್ನ ಶರಣ ಹೊಂದಿದನು. ಆಮ, ಮಧುರಹ, ಮಧುರುಹ,
ಮೇಘಪೃಷ್ಠ, ಸುಧಾಮ, ಬ್ರಾಜಿಷ್ಠ, ಲೋಹಿತಾರ್ಣ, ವನಸ್ಪತಿ ಎಂಬುವರೇ ಘೃತ ಪೃಷ್ಠನ 7 ಪುತ್ರರು. ಅವರ ವರ್ಷಗಳಲ್ಲಿಯೂ 7 ಪರ್ವತಗಳು ಮತ್ತು 7 ನದಿಗಳು ಹರಿತಾ ಇತ್ತಂತೆ. ಶುಕ್ಲ, ವರ್ಧಮಾನ, ಭೋಜನ, ಉಪಬರ್ಹಿಣ, ನಂದ, ನಂದನ ಮತ್ತು ಸರ್ವತೋಭದ್ರ ಎಂಬ 7 ಪರ್ವತಗಳು, ಅಭಯ, ಅಮೃತ ಉಘೌ, ಆರ್ಯಕ, ತೀರ್ಥವತಿ, ವೃತ್ತಿರೂಪವತಿ, ಪತಿವ್ರತತಿ, ಪವಿತ್ರವತಿ ಹಾಗೂ ಶುಕ್ಲ ಎಂಬ 7 ನದಿಗಳು. ಅವುಗಳ ಪವಿತ್ರವೂ ನಿರ್ಮಲವೂ ಆದ ಜಲವನ್ನು ಸೇವಿಸುವ ಪುರುಷ, ಋಷಭ, ದ್ರವಿಣ ಮತ್ತು ದೇವಕ ಎಂಬ 4 ವರ್ಣಗಳಿಗೆ ಸೇರಿದ ಅಲ್ಲಿಯ ನಿವಾಸಿಗಳು ನೀರು ತುಂಬಿದ ಅಂಜಲಿಗಳಿಂದ ನೀರಿನ ದೇವತೆಯಾದ ವರುಣ ದೇವರನ್ನ ಉಪಾಸನೆ ಮಾಡ್ತಾರಂತೆ. ಅವರು ಈ ಮಂತ್ರದಿಂದ ಜಲಾಧಿಪತಿಯನ್ನು ಸ್ತುತಿಸ್ತಾರೆ. ಏನಂದ್ರೆ, ಎಲೈ ಜಲ ದೇವತೆಯೇ, ನೀನು ಪರಮಪುರುಷನಿಂದ ಸಾಮರ್ಥ್ಯವನ್ನ ಪಡೆದಿದ್ದೀಯ. ಭೂಹು, ಭುವಹ, ಸುವಹ ಎಂಬ 3 ಲೋಕಗಳನ್ನೂ ಪವಿತ್ರಗೊಳಿಸಿರುವೆ. ಏಕೆಂದರೆ ಸ್ವಾಭಾವಿಕವಾಗಿಯೇ ಪಾಪಗಳನ್ನು ನಾಶ ಮಾಡುವವನಾಗಿದ್ದೀಯ. ನಾವು ನಮ್ಮ ಶರೀರಗಳಿಂದ ನಿನ್ನನ್ನು ಸ್ಪರ್ಶಿಸುತ್ತೇವೆ, ನೀನು ನಮ್ಮ ಅಂಗಗಳನ್ನು ಪವಿತ್ರಗೊಳಿಸುವಂತ. ಹೀಗೆಯೇ ಕ್ಷೀರ ಸಮುದ್ರದಿಂದ ಅದರ 4 ಕಡೆಗಳಲ್ಲಿಯೂ 32 ಲಕ್ಷ ಯೋಜನ ವಿಸ್ತಾರವುಳ್ಳ ಶಾಖದ್ವೀಪವಿದೆ. ಇದು ತನ್ನಷ್ಟೇ ವಿಸ್ತಾರವಾದ ಮೊಸರಿನ ಸಮುದ್ರದಿಂದ ಬಳಸಿಕೊಂಡಿದೆ. ಈ ದ್ವೀಪದಲ್ಲಿ ಶಾಖವೆಂಬ ಹೆಸರಿನ ಮಹಾವೃಕ್ಷವೊಂದುಂಟು. ಈ ಕ್ಷೇತ್ರಕ್ಕೆ ಶಾಖದ್ವೀಪ ಎಂಬ ಹೆಸರು ಬರಲಿ ಈ ವೃಕ್ಷ ಕಾರಣ. ಈ ವೃಕ್ಷವು ಅದ್ಭುತವಾದ ಪರಿಮಳದಿಂದ ಗಮಗಮಿಸುತ್ತಾ ಇಡೀ ದ್ವೀಪವನ್ನೇ ತನ್ನ ಸುವಾಸನೆಯಿಂದ ತುಂಬಿರುತ್ತಂತೆ. ಇದರ ಅಧಿಪತಿಯಾದ ಮೇಧಾತಿಥಿಯು ಪ್ರಿಯವ್ರತ ರಾಜನ ಪುತ್ರನೇ. ಅವನು ಕೂಡ ತನ್ನ ದ್ವೀಪವನ್ನು 7 ವರ್ಷಗಳನ್ನಾಗಿ ವಿಂಗಡಿಸಿ ಅವುಗಳ ಆಧಿಪತ್ಯವನ್ನು ಆಯಾ ದ್ವೀಪದ ಹೆಸರನ್ನೇ ಹೊಂದಿರುವ ತನ್ನ ಪುತ್ರರಾದ ಪುರೋಜವ, ಮನೋಜವ, ಪವಮಾನ, ಧೂಮ್ರಾನೀಕ, ಚಿತ್ರರೇಫ, ಬಹುರೂಪ ಮತ್ತು ವಿಶ್ವಧಾರ ಎಂಬ 7 ಮಂದಿಗಳಿಗೆ ಒಪ್ಪಿಸಿಕೊಟ್ಟು ತಾನು ಭಗವಾನ್ ಅನಂತನಲ್ಲಿ ದತ್ತ ಚಿತ್ತನಾಗಿ ತಪೋವನಕ್ಕೆ ತೆರಳಿದನು. ಈ ವರ್ಷಗಳಲ್ಲಿಯೂ 7 ಪರ್ವತಗಳು, 7 ನದಿಗಳು ಇವೆ. ಈಶಾನ, ಉರುಶೃಂಗ, ಬಲಭದ್ರ, ಶತಕೇಸರ, ಸಹಸ್ರಸ್ರೋತ, ದೇವಪಾಲ ಮತ್ತು ಮಹಾನಸ ಎಂಬ 7 ಗಿರಿಗಳು ಇದರ ಎಲ್ಲೆಯನ್ನ ನಿರ್ಧರಿಸುವು. ಅನಘ, ಆಯುರ್ಧ, ಉಭಯ ಪೃಷ್ಟಿ, ಅಪರಾಜಿತ, ಪಂಚಪದಿ, ಸಹಸ್ರಶ್ರುತಿ ಹಾಗೂ ನಿಜಧೃತಿ ಎಂಬಿವೆ ಈ 7 ಮಹಾನದಿಗಳು. ಆ ವರ್ಷದಲ್ಲಿರುವ ವ್ರತ, ಸತ್ಯವ್ರತ, ದಾನವ್ರತ ಮತ್ತು ಅನುವ್ರತಗಳೆಂಬ 4 ವರ್ಣದವರು. ಇವರು ಪ್ರಾಣಾಯಾಮದಿಂದ ತಮ್ಮ ರಜೋಗುಣ ತಮೋಗುಣಗಳನ್ನು ನೀಗಿದವರಾಗಿ ವಾಯುರೂಪಿ ಶ್ರೀಹರಿಯನ್ನ ಆರಾಧಿಸ್ತಾರೆ. ಈ ಮಂತ್ರವನ್ನ ಜಪಿಸುತ್ತಾ ಅವರು ಶ್ರೀಹರಿಯನ್ನ ಉಪಾಸನೆ ಮಾಡ್ತಾರೆ. ಯಾರು ತನ್ನ ಪ್ರಾಣಾಪಾನಾದಿ ವೃತ್ತಿಗಳೆಂಬ ಧ್ವಜಗಳೊಡನೆ ಕೂಡಿ ಪ್ರಾಣಿಗಳ ಒಳಹೊಕ್ಕು ಅವುಗಳನ್ನು ರಕ್ಷಿಸುತ್ತಿರುವನೋ ಮತ್ತು ಸಮಸ್ತ ದೃಶ್ಯ ಜಗತ್ತು ಯಾರ ಅಧೀನವಾಗಿದೆಯೋ ಆ ಸಾಕ್ಷಾತ್ ಅಂತರ್ಯಾಮಿ ವಾಯುರೂಪನಾದ ಭಗವಂತನು ನಮ್ಮನ್ನು ರಕ್ಷಿಸಲಿ ಅಂತ ಮಾಡ್ತಾರೆ. ಅಂದ್ರೆ, ಅತಃ ಪ್ರವಿಶ್ಯ ಭೂತಾನಿ ಯೋ ಬಿಭರ್ತ್ಯಾತ್ಮಕೇತುಭಿಃ ಅಂತರ್ಯಾಮೀಶ್ವರ ಸಾಕ್ಷಾತ್ ಪಾತುನೋ ಯದ್ವಶೇ ಸ್ಫುಟಂ. ಹೀಗೆಯೇ ಮೊಸರಿನ ಸಮುದ್ರದ ಮುಂದೆ ಅದರ 4 ಕಡೆಗಳಲ್ಲಿ ಅದಕ್ಕೆ 2ರಷ್ಟು ವಿಸ್ತಾರವುಳ್ಳ ಪುಷ್ಕರ ದ್ವೀಪ ಇದೆ. ಅದನ್ನು ಸುತ್ತಲೂ ಅಷ್ಟೇ ವಿಸ್ತಾರವಾದ ಸಿಹಿ ನೀರಿನ ಸಮುದ್ರ ಬಳಸಿಕೊಂಡಿದೆ. ಅಲ್ಲಿ ಲಕ್ಷಾಂತರ ಸುವರ್ಣಮಯವಾದ ದಳಗಳಿಂದ ಕೂಡಿದ ಅಗ್ನಿಶಿಕೆಯಿಂದ ಬೆಳಗುತ್ತಿರುವ ಒಂದು ದೊಡ್ಡ ಕೆಂದಾವರೆ ಇದೆ ಅಂತ. ದೊಡ್ಡ ಕೆಂದಾವರೆ ಅದು ಬ್ರಹ್ಮದೇವರ ಆಸನವೆಂದು ತಿಳಿಯಲಾಗುತ್ತದೆ. ಆ ಕಮಲದಿಂದಲೇ ಆ ದ್ವೀಪಕ್ಕೆ ಪುಷ್ಕರ ದ್ವೀಪ ಅಂತ ಹೆಸರಾಯಿತು. ಅದರ ನಟ್ಟ ನಡುವೆ ಪೂರ್ವ ಪಶ್ಚಿಮಗಳ ಗಡಿಯನ್ನು ನಿರ್ಧರಿಸುವ ಮಾನಸೋತ್ತರವೆಂಬ ಒಂದೇ ಪರ್ವತ ಇದೆ. ಇದು 10,000 ಯೋಜನೆ ಎತ್ತರವೂ ಅಷ್ಟೇ ಉದ್ದವೂ ಇದೆ. ಅದರ ಮೇಲೆ 4 ದಿಕ್ಕುಗಳಲ್ಲಿಯೂ ಕ್ರಮವಾಗಿ ಇಂದ್ರನೇ ಮುಂತಾದ ಲೋಕಪಾಲರ 4 ಪುರಗಳಿವೆ. ಆ ಪರ್ವತದ ಮೇಲ್ಗಡೆಯಲ್ಲಿ ಸಂಚರಿಸುವ ಸೂರ್ಯದೇವರ ರಥದ ಸಂವತ್ಸರವೆಂಬ ಚಕ್ರವು ದೇವತೆಗಳಿಗೆ ಹಗಲೂ ರಾತ್ರಿಗಳೆನಿಸಿದ ಉತ್ತರಾಯಣ ಮತ್ತು ದಕ್ಷಿಣಾಯನ ರೂಪವಾಗಿ ಸದಾ ಸುತ್ತುತ್ತಿರುತ್ತದೆ. ಆ ದ್ವೀಪಕ್ಕೆ ಅಧಿಪತಿಯಾಗಿ ಪ್ರಿಯವ್ರತ ಪುತ್ರನಾದ ವೀತಿಹೋತ್ರ ಮಹಾರಾಜನೂ ಕೂಡ ತನ್ನ ಪುತ್ರರಾದ ರಮಣಕ ಮತ್ತು ಧಾತಕಿ ಎಂಬುವರಿಗೆ 2 ವರ್ಷಗಳ ಅಧಿಪತ್ಯವನ್ನು ಒಪ್ಪಿಸಿ ತನ್ನ ಅಣ್ಣಂದಿರಂತೆ ಭಗವತ್ ಸೇವೆಯಲ್ಲೇ ತತ್ಪರನಾಗಿದ್ದಾನೆ. ಅಲ್ಲಿಯ ನಿವಾಸಿಗಳು ಬ್ರಹ್ಮರೂಪಿಯಾದ ಶ್ರೀ ಭಗವಂತನನ್ನು ಬ್ರಹ್ಮಲೋಕ ಪ್ರಾಪ್ತಿಯನ್ನು ಮಾಡಿಸುವಂತಹ ಕರ್ಮಗಳಿಂದ ಆರಾಧಿಸುತ್ತಾ ಈ ಮಂತ್ರವನ್ನ ಸ್ತುತಿಸ್ತಾ ಇರ್ತಾರೆ. ಅಂದ್ರೆ, ಕರ್ಮ ಫಲ ಸ್ವರೂಪನು, ಬ್ರಹ್ಮ ಸ್ವರೂಪವನ್ನು ಪ್ರಕಾಶಪಡಿಸುವನು. ಬ್ರಹ್ಮ ಅಂದ್ರೆ ವೇದ ಪ್ರತಿಪಾದ್ಯನು, ಪರಬ್ರಹ್ಮವೊಂದರಲ್ಲಿ ತತ್ಪರನು, ಅದ್ವಿತೀಯನು, ಸರ್ವರಿಂದ ಪೂಜಿತನು, ಶಾಂತ ಸ್ವರೂಪಿಯಾದ ಭಗವಾನ್ ಬ್ರಹ್ಮದೇವರಿಗೆ ನಮಸ್ಕಾರವು ಅಂತ. ಯತ್ತತ್ ಕರ್ಮಮಯಂ ಲಿಂಗಂ ಬ್ರಹ್ಮಲಿಂಗಂ ಜನೋರ್ಚಯೇ ಏಕಾಂತಮದ್ವಯಂ ಶಾಂತಂ ತಸ್ಮೈ ಭಗವತೆ ನಮ ಇತಿ. ಸೊ ಈ ತರ ಅವರು ಸ್ತೋತ್ರ ಮಾಡ್ತಾ ಇರ್ತಾರೆ.
ಶ್ರೀ ಶುಕ ಮಹಾಮುನಿಗಳು ಹೇಳ್ತಾರೆ ಇಲ್ಲಿ, ಪರೀಕ್ಷಿತ್ ರಾಜನೇ, ಆ ಸಿಹಿ ನೀರಿನಿಂದ ಆಚೆ ಲೋಕಾಲೋಕವೆಂಬ ಪರ್ವತ ಇದೆ. ಅದು ಸೂರ್ಯನ ಬೆಳಕು ಬೀಳುವ ಪ್ರದೇಶಗಳಿಗೂ ಮತ್ತು ಬೆಳಕು ಬೀಳದ ಕತ್ತಲೆಯ ಪ್ರದೇಶಗಳಿಗೂ ಗಡಿಯಾಗಿ ಮಧ್ಯಭಾಗದಲ್ಲಿದೆ. ಮೇರುವಿನಿಂದ ಹಿಡಿದು ಮಾನಸೋತ್ತರ ಪರ್ವತದವರೆಗೆ ಎಷ್ಟು ದೂರ ಇದೆಯೋ ಅಷ್ಟೇ ವಿಸ್ತಾರವುಳ್ಳ ಭೂಮಿಯು ಸಿಹಿ ನೀರಿನ ಸಮುದ್ರದ ಆಚೆಗಿದೆ. ಅದರ ಮುಂದೆ ಕನ್ನಡಿಯಂತೆ ಶುದ್ಧವಾದ ಸ್ವರ್ಣ ಭೂಮಿ ಇದೆ ಅಂತೆ. ಅದರಲ್ಲಿ ಬಿದ್ದ ವಸ್ತು ಮತ್ತೆ ಸಿಗೋದಿಲ್ಲ. ಆದ್ದರಿಂದ ಅಲ್ಲಿ ದೇವತೆಗಳಲ್ಲದೆ ಬೇರೆ ಯಾವ ಪ್ರಾಣಿಯೂ ವಾಸ ಮಾಡೋದಿಲ್ಲ. ಲೋಕಾಲೋಕ ಪರ್ವತವು ಬೆಳಕು ಮತ್ತು ಕತ್ತಲೆಗಳ ಪ್ರದೇಶ ಎರಡಕ್ಕೂ ನಡುವೆ ಗಡಿಯಾಗಿದೆ. ಇದರಿಂದಲೇ ಇದಕ್ಕೆ ಈ ಹೆಸರು ಬಂದಿದೆ, ಲೋಕಾಲೋಕ ಪರ್ವತ ಅಂತ. ಲೋಕಲೋಕ ಗಡಿಯಲ್ಲಿ ಪರಮಾತ್ಮನು ಇದನ್ನು ಮೂರೂ ಲೋಕಗಳಿಗೂ ಹೊರಗೆ ಅವುಗಳ 4 ಕಡೆಗಳ ಎಲ್ಲೆಗಳ ರೂಪದಲ್ಲಿ ಸ್ಥಾಪಿಸಿದ್ದಾನೆ. ಇದರ ಒಂದು ಕಡೆಯಿಂದ 3 ಲೋಕಗಳನ್ನು ಪ್ರಕಾಶಿತಗೊಳಿಸುವ ಸೂರ್ಯನಿಂದ ಹಿಡಿದು ಧ್ರುವ ಲೋಕದವರೆಗಿನ ಸಮಸ್ತ ಜ್ಯೋತಿಮಂಡಲಗಳ ಕಿರಣಗಳು ಮತ್ತೊಂದು ಕಡೆಗೆ ಹೋಗದಷ್ಟು ಈ ಪರ್ವತ ಅಷ್ಟು ಎತ್ತರವಾಗಿದೆ ಅಂತ. ಉದ್ದ ಇದೆ, ಎತ್ತರ ಇದೆ. ವಿದ್ವಾಂಸರು ಪ್ರಮಾಣ, ಲಕ್ಷಣ ಮತ್ತು ಸ್ಥಿತಿಗನುಸಾರವಾಗಿ ಸಮಸ್ತ ಲೋಕಗಳ ವಿಸ್ತಾರವು ಇಷ್ಟೇ ಎಂದು ನಿರೂಪಿಸಿದ್ದಾರೆ. ಈ ಇಡೀ ಭೂಗೋಳವು 50 ಕೋಟಿ ಯೋಜನ ವಿಸ್ತಾರವಾಗಿದೆ. ಇದರ 4ನೇ ಒಂದಂಶ ಅಂದ್ರೆ 12.5 ಕೋಟಿ ಯೋಜನೆ ವಿಸ್ತಾರ ಈ ಲೋಕಾಲೋಕ ಪರ್ವತ ಇದೆ. 4ನೇ ಒಂದಂಶ 1/4 25% ಅಂತ. ಇದರ ಮೇಲೂ 4 ದಿಕ್ಕುಗಳಲ್ಲಿ ಸಮಸ್ತ ಜಗತ್ತಿಗೆ ಗುರುವಾದ ಸ್ವಯಂಭೂ ಬ್ರಹ್ಮದೇವರು ಸಮಸ್ತ ಲೋಕಗಳ ಸ್ಥಿತಿಗಾಗಿ ಋಷಭ, ಪುಷ್ಕರಚೂಡ, ವಾಮನ, ಅಪರಾಜಿತ ಎಂಬ 4 ಗಜರಾಜರನ್ನು ನಿಯುಕ್ತಗೊಳಿಸಿರುವರು. ಆ ದಿಗ್ಗಜಗಳ ಮತ್ತು ತನ್ನ ಅಂಶ ಸ್ವರೂಪರಾದ ಇಂದ್ರಾದಿ ಲೋಕಪಾಲಕರ ವಿವಿಧ ಶಕ್ತಿಯನ್ನು ವೃದ್ಧಿಪಡಿಸಲಿಕ್ಕಾಗಿ ಹಾಗೂ ಸಮಸ್ತ ಲೋಕಗಳ ಕ್ಷೇಮಕ್ಕಾಗಿಯೂ ಪರಮೈಶ್ವರ್ಯದ ಅಧಿಪತಿಯೂ ಸರ್ವಾಂತರ್ಯಾಮಿಯೂ ಆದ ಪರಮಪುರುಷ ಶ್ರೀಹರಿಯು ತನ್ನ ವಿಶ್ವಕ್ಸೇನ ಮುಂತಾದ ಪಾರ್ಷದರೊಂದಿಗೆ ಈ ಪರ್ವತದಲ್ಲಿ ಎಲ್ಲ ಕಡೆಗಳಲ್ಲೂ ವಿರಾಜಿಸ್ತಾ ಇದ್ದಾರೆ. ಸ್ವಾಮಿಯು ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಮುಂತಾದ ಅಷ್ಟ ಸಿದ್ಧಿಗಳಿಂದ ಸಂಪನ್ನನಾಗಿ ತನ್ನ ಒಂದು ದಿವ್ಯ ಶುದ್ಧ ಸತ್ಯಮಯವಾದ ದಿವ್ಯ ಮಂಗಳ ವಿಗ್ರಹ ಇರುತ್ತಲ್ಲ, ಅದರಲ್ಲಿ ಶಂಕು, ಚಕ್ರಾದಿ ದಿವ್ಯಾಯುಧಗಳನ್ನ ಕರಗಳಲ್ಲಿ ಧರಿಸಿ ಮೆರೆಯುತ್ತಿದ್ದಾನೆ. ಹೀಗೆ ತನ್ನ ಯೋಗಮಾಯೆಯಿಂದ ರಚಿಸಿದ ವಿವಿಧ ಲೋಕಗಳ ವ್ಯವಸ್ಥೆಯನ್ನು ಸುರಕ್ಷಿತವಾಗಿರಲು ಅವನು ಇದೇ ಲೀಲಾಮಯದ ರೂಪದಿಂದ ಕಲ್ಪಾಂತ್ಯದವರೆಗೆ ಅಲ್ಲಿ ಎಲ್ಲ ಕಡೆಗಳಲ್ಲೂ ನೆಲೆಸಿದ್ದಾನೆ. ಲೋಕಾಲೋಕದ ಒಳಗಿನ ಭೂಭಾಗದ ಎಷ್ಟು ವಿಸ್ತಾರವಾಗಿದೆಯೋ ಭೂಭಾಗ, ಅದರಿಂದ ಅದರ ಹೊರಗಿನ ಕತ್ತಲೆಯ ಪ್ರದೇಶದ ವಿಸ್ತಾರದ ವ್ಯಾಖ್ಯೆಯನ್ನು ಮಾಡಿದಂತಾಯ್ತು. ಅಲ್ಲಿಂದ ಆಚೆಗಾದ್ರೂ ಕೇವಲ ಯೋಗೀಶ್ವರರೇ ಸಂಚರಿಸಬಲ್ಲರು ಅಷ್ಟೇ, ಯಾರಿಗೂ ಮನುಷ್ಯರು ಇಲ್ವೇ ಇಲ್ಲ. ಎಲೆರಾಜನೇ, ಸ್ವರ್ಗ ಪೃಥ್ವಿಯ ನಡುವೆ ಬ್ರಹ್ಮಾಂಡದ ಕೇಂದ್ರವೇ ಸೂರ್ಯನ ಸ್ಥಿತಿಯಾಗಿದೆ. ಸೂರ್ಯ ಹಾಗೂ ಬ್ರಹ್ಮಾಂಡ ಗೋಲದ ನಡುವೆ ಎಲ್ಲ ಕಡೆಯಿಂದ 25 ಕೋಟಿ ಯೋಜನೆಗಳ ಅಂತರವಿದೆ. ಸೂರ್ಯನು ಈ ಮೃತ ಅರ್ಥಾತ್ ಸತ್ತಂತೆ ಅಚೇತನ ಇರುವ ಅಂಡದಲ್ಲಿ ವೈರಾಜ ರೂಪದಿಂದ ಬೆಳಗುತ್ತಿರುವುದರಿಂದಲೇ ಇವನ ಹೆಸರು ಮಾರ್ತಾಂಡ ಅಂತ ಆಯ್ತು. ಸೂರ್ಯನು ಈ ಮೃತ ಅಂದ್ರೆ ಅರ್ಥಾತ್ ಸತ್ತಂತೆ, ಚೇತನ ಇಲ್ಲ, ಸತ್ತಂತೆ ಇರುವ ಅಂಡದಲ್ಲಿ ವೈರಾಜ ರೂಪದಿಂದ ಬೆಳಗುತ್ತಿರುವುದರಿಂದ ಇವನ ಹೆಸರು ಮಾರ್ತಾಂಡ ಅಂತಾಯ್ತು. ಇವನು ಹಿರಣ್ಯಮಯ ಅಂದ್ರೆ ಜ್ಯೋತಿರ್ಮಯ ಬ್ರಹ್ಮಾಂಡದಿಂದ ಪ್ರಕಟನಾದ್ದರಿಂದ ಇವನನ್ನು ಹಿರಣ್ಯ ಗರ್ಭ ಅಂತ ಕೂಡ ಹೇಳ್ತಾರೆ. ಸೂರ್ಯನಿಂದಲೇ ದಿಕ್ಕು, ಆಕಾಶ, ದ್ಯುಲೋಕ ಅಂದ್ರೆ ಅಂತರಿಕ್ಷ, ಭೂಲೋಕ, ಸ್ವರ್ಗ ಮತ್ತು ಮೋಕ್ಷದ ಪ್ರದೇಶ, ನರಕ ಮತ್ತು ರಸಾತಲ ಅವೆಲ್ಲ ಭಾಗಗಳ ವಿಭಾಗ ಆಗತ್ತೆ. ಸೂರ್ಯನೇ ದೇವತೆಗಳು, ತಿರ್ಯ, ಮನುಷ್ಯ, ಸರೀಸೃಪ ಮತ್ತು ವೃಕ್ಷಲತಾದಿ ಸಮಸ್ತ ಜೀವ ಸಮೂಹದ ಆತ್ಮ ಹಾಗೂ ನೇತ್ರೇಂದ್ರಿಯದ ಅಧಿಷ್ಠಾತೃನಾಗಿದ್ದಾನೆ. ನಮ್ಮ ಕಣ್ಣಿಗೆ ಕಾಣಿಸುವ ಭಗವಂತ ಸಹ ಸೂರ್ಯನೇ. ಹಾಗಂತ ನಾವು ಕಣ್ಣು ತೆರೆದು ನೋಡಬಾರದು. ಸೂರ್ಯನ ನೋಡುವಾಗ ಹಿಂಗೆಲ್ಲ ಮಾಡ್ಕೊಂಡೆಲ್ಲ ನೋಡ್ತಾರಲ್ಲ, ಅದು ಕೂಡ ಮಾಡಬಾರದು. ಕಣ್ಣಿಗೆ ನೇರವಾಗಿ ಸೂರ್ಯನ ಕಿರಣಗಳು ಹೋದ್ರೆ ಅಕ್ಷಿಪಟಲ ಹೋಗಿ ಕುರುಡಾಗ್ಬಿಡ್ತೀವಿ ಅಂತ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಪಂಚಮಸ್ಕಂದೆ ಭುವನಕೋಶ ವರ್ಣನೆ ಸಮುದ್ರವರ್ಷ ಸನ್ನಿವೇಶ ಪರಿಮಾಣ ಲಕ್ಷಣೋ 20ೋಧ್ಯಾಯಃ ಸಂಪೂರ್ಣ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की